लोकानां विजये भवरोगिणां निधिये सर्वविद्यानां दक्षिणामूर्तये नमः। ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಜೂನ್ 2ನೇ ತಾರೀಕು ನಮಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರುಗ್ರಹ ಯಾವಾಗ ಉಚ್ಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಈಗ ಜೂನ್ 2ನೇ ತಾರೀಕಿಂದ ಗೋಚಾರ ಅಂದರೆ ಸಂಚಾರ ಮಾಡೋಕ್ಕೆ ಗೋಚರಿಸುತ್ತೆ. ಹಾಗಾಗಿ ನೋಡಿ, ಗುರು ಏನೇನಕ್ಕೆ ಕಾರಕ ಅಂತ. ಗುರು ಸಮೃದ್ಧಿಗೆ, ಪುತ್ರಕಾರಕ, ಆರೋಗ್ಯಕ್ಕೆ ಕಾರಕ. ಈಗ ದೇವಸ್ಥಾನಗಳಾಗುವುದು, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ. ಹಾಗೆ ನಿಮ್ಮ ಓವರಾಲ್ ಪ್ರಾಸ್ಪರಿಟಿ ಅಂದರೆ ಸಕಲ ಸಮೃದ್ಧಿಗೂ ಗುರುವೇ ಕಾರಕನಾಗ್ತಾನೆ. ಗುರುವಿನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ನೀವು ಗೆಲ್ಲಬಹುದು ಅಂತ. ಅಂದರೆ ಜೀವನದ ಯಾವುದೇ ಕಷ್ಟಗಳನ್ನು ಮೀರಿ ಮುಂದೆ ನಡೆಯುವಂಥ ಶಕ್ತಿ ಗುರು ಕೊಡುತ್ತೆ. ಹಾಗಾಗಿ ಇಂತಹ ಗುರು ಎಕ್ಸಾಲ್ಟೆಡ್ ಆಗಿ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತುಂಬ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಸಿಗುತ್ತೆ. ಈಗ ಯಾಕಂದರೆ ಗುರು ಈಗ ಉಚ್ಚ ಸ್ಥಾನದಲ್ಲಿದ್ದಾಗ ಯಾರಿಗೂ ನೆಗೆಟಿವ್ ರಿಸಲ್ಟ್ ಕೊಡಕ್ಕೆ ಹೋಗೋದೇ ಇಲ್ಲ. ಸೊ ಗುರುವಿನ ದೃಷ್ಟಿ ಈಗ ಶನಿ ಮೇಲೆ ಬೀಳುತ್ತೆ. ಸೊ ಶನಿ ದೇವರ ಮೇಲೆ ಗುರು ದೃಷ್ಟಿ ಬಿದ್ದ ನೋಡಿ, ಶನಿ ಧರ್ಮ ಮತ್ತು ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ ಆಗುತ್ತೆ ಶನಿದೇವರು. ಹಾಗೆ ಗುರು ಕೂಡ ಧರ್ಮಕ್ಕೆ ಕಾರಕ ಆಗಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಉಂಟು ಮಾಡ್ತಾ ಇದೆ. ಸೊ ಕೆಲಸ ಕಾರ್ಯಗಳೀಗ ನಾವು ಒಳ್ಳೆಯದನ್ನೇ ನಿರೀಕ್ಷಿಸ್ಬೋದು. ಈಗ ನಾವು ಈ ಗೋಚಾರ ಏನಿದೆ, ಗುರು ಗೋಚಾರ ಜೂನ್ 2ನೇ ತಾರೀಕಿಂದ ಇದರ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜೂನ್ ಮಾಸ ಅಂದರೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಇಷ್ಟು ದಿವಸ ಪಂಚಮದಲ್ಲಿ ಗುರು ಸಂಚಾರ, ಬಟ್ ಈಗ ಜೂನ್ 2ರಿಂದ 6ನೇ ಮನೆಗೆ ಹೋಗ್ತಾ ಇದೆ. ಸೊ ಗುರು ಬಲನ ಕಳ್ಕೊತಾ ಇದ್ದಾರೆ. ಬಟ್ ಒಂದು ಲಾಭ ಏನು ಅಂದರೆ ಈ ಸಾಡೆ ಒತ್ತಡ ಇರ್ತಾರ 7.5 ಅದರಲ್ಲಿ ತುಂಬ ರಿಲೀಫ್ ಸಿಗುತ್ತೆ. ಕಾರಣ ಏನಂತಂದರೆ ಗುರು 6ನೇ ಮನೆಗೆ ಹೋದ್ರು ಗುರುವಿನ ದೃಷ್ಟಿ ಕುಟುಂಬ ಸ್ಥಾನದ ಮೇಲೆ ಶನಿ ಮೇಲೆ ಬೀಳ್ತದೆ. ಶನೇಶ್ವರನ ಮೇಲೆ ಗುರು ದೃಷ್ಟಿ ಬಿದ್ದಾಗ ಕುಟುಂಬದಲ್ಲಿ ನಿಮಗೆ ಏಳಿಗೆ, ಡೆವಲಪ್ಮೆಂಟ್ ಎಲ್ಲ ನೀವು ಖಂಡಿತ ನೋಡ್ತೀರಾ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ನಿಮ್ಮ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಆರೋಗ್ಯನ ಬ್ಯಾಲೆನ್ಸ್ ಮಾಡ್ತಾ ಇತ್ತು. ಈಗ ಕುಟುಂಬದ ಫೈನಾನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ, ಅಭಿವೃದ್ಧಿ ಮಾಡುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗಾಗಿ ಗುರು ಶಾಂತಿ ಅಗತ್ಯ. ಗುರುವಿಗೋಸ್ಕರ ಸೋಮವಾರ ಅಥವಾ ಗುರುವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಡಲೆ ಉಷ್ಣಿ ಮಾಡಿ ಹಂಚಿ ಅಥವಾ ಶಿವನಿಗೆ ಜಲಾಭಿಷೇಕ ಮಾಡಿಸಿ, ಗುರು ಸಮಾನನಿಗೆ ಹಳದಿ ವಸ್ತ್ರವನ್ನು ದಾನ ಕೊಡಿ, ಹಳದಿ ತಿಲಕನ ಯೂಸ್ ಮಾಡಿ ಅಥವಾ ಅಡಿಗೆಯಲ್ಲಿ ಹಳದಿ ಸ್ವಲ್ಪ ಚಿಟಿಕೆ ಯೂಸ್ ಮಾಡಿ. ಅದರಿಂದ ಗುರುನ ಬ್ಯಾಲೆನ್ಸ್ ಮಾಡಬಹುದು. ಹಂಗೆ ಆರೋಗ್ಯ ಕೂಡ ಬ್ಯಾಲೆನ್ಸ್ ಮಾಡಬಹುದು. ಹಾಗೆ ಸಪ್ತಮದಲ್ಲಿ ಕೇತು ಇದ್ರೆ ಈ ವ್ಯಾಪಾರ ವ್ಯವಹಾರ ಅಥವಾ ಪತಿ ಪತ್ನಿಯ ಆರೋಗ್ಯದಲ್ಲಿ ಚಿಂತೆ, ವ್ಯಾಪಾರದಲ್ಲಿ ನಿಧಾನ. ಹಾಗಾಗಿ ಕೇತುವಿಗೆ ಪರಿಹಾರ ಬೇಕು. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದು, ಹಾಗೆ ಒಂದು ಗಾರ್ಡನಿಂಗ್ ಮಾಡೋದು, ಮೆಡಿಟೇಷನ್ ಮಾಡೋದು, ಇದೆಲ್ಲ ನಿಮಗೆ ಕೇತುವಿಗೆ ಪರಿಹಾರಗಳಾಗುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ಕುಂಭರಾಶಿಯವರಿಗೆ ಜೂನ್ ಮಾಸ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ, ಹಣಕಾಸು ಚೆನ್ನಾಗಿದೆ, ಬಟ್ ಆರೋಗ್ಯಕ್ಕೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಒಳ್ಳೆಯದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.